ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಶುರುವಾಗಿದೆ. ಸಾಕಷ್ಟು ಜನ ಶಾಪಿಂಗ್ ಕೂಡ ಶುರು ಮಾಡಿರ್ತೀರ. ಈಗಾಗಲೇ ಹಬ್ಬಕ್ಕೆ ಅಂತ ಹೇಳಿ, ದೇವ್ರು ಗುಡಿಸೋದಕ್ಕೆ ಅಂತ ಹೇಳಿ ಸೀರೆಗಳಾಗಿರಬಹುದು, ಬೆಳ್ಳಿ ಸಾಮಾನುಗಳಾಗಿರಬಹುದು, ತುಂಬಾನೇ ಖರೀದಿ ಎಲ್ಲ ಮಾಡ್ಬಿಟ್ಟಿರ್ತೀರ. ಅದರಲ್ಲೂ ಕೆಲವರು ಹೊಸದಾಗಿ ಈ ವರ್ಷದಿಂದ ವ್ರತ ಶುರು ಮಾಡುವಂಥವ್ರು ಅಮ್ಮನ ಮೊಗಸಿರಿ ಬಗ್ಗೆ ಕೇಳ್ತಾ ಇದ್ರಿ. ಯಾವ ರೀತಿ ತಗೋಬೇಕು? ಅಥವಾ ಈಗಾಗಲೇ ನೀವು ಅ, ಅ, ಮಣ್ಣಿನ ಮೊಗಸರಿಯನ್ನು ತಗೊಂಡಿದ್ರೆ ಈ ವರ್ಷದಿಂದ ಹೊಸ ಬೆಳ್ಳಿ ಮೊಗಸಿರಿಯನ್ನ ತಗೊಳ್ತಾ ಇದ್ದೀವಿ. ಅದನ್ನ ಇಟ್ಟು ಪೂಜೆ ಮಾಡೋಣ ಅನ್ಕೊಂಡಿದ್ದೀವಿ. ಹಳೆ ಮೊಗಸಿರಿನ ಏನ್ ಮಾಡ್ಬೇಕು ಅಂತ ಕೂಡ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಮೊಗಸಿರಿಯನ್ನ ತಗೊಂಡ್ಮೇಲೆ ಹಳೇದನ್ನ ಏನ್ ಮಾಡ್ಬೇಕು? ಅದನ್ನ ಯಾವ ರೀತಿ ನಾವು ಉಪಯೋಗಿಸ್ಬೇಕು? ಬೇರೆಯವ್ರಿಗೆ ಕೊಡ್ಬೋದಾ? ಕೊಡಬಾರ್ದಾ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇ ಸಲ ವ್ರತನ ಶುರು ಮಾಡುವಂಥವ್ರು ಆದಷ್ಟು ಸರಳವಾಗೇನೆ ಮಾಡಿ. ಖಂಡಿತವಾಗ್ಲೂ ವರ್ಷದಿಂದ ವರ್ಷಕ್ಕೆ ಆ ತಾಯಿ ನಿಮಗೆ ಏಳಿಗೆಯನ್ನ ಕೊಡ್ತಾರೆ. ತುಂಬಾ ಹಿಂದೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಿದ್ದು ಕೆಲವು ಜನರು ಮಾತ್ರ. ಶೆಟ್ರಾಗಿರಬಹುದು, ಮತ್ತೆ ಬ್ರಾಹ್ಮಣರಾಗಿರಬಹುದು, ಅವ್ರು ಮಾತ್ರನೇ ಮಾಡ್ತಾ ಇದ್ದಿದ್ದು. ಕಾಲಕ್ರಮೇಣ ಪ್ರತಿಯೊಬ್ರು ಕೂಡ ಈ ವ್ರತದ ಬಗ್ಗೆ ತಿಳ್ಕೊಂಡು, ಲಕ್ಷ್ಮೀ ಪೂಜೆ ಎಲ್ರೂನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿ ಎಲ್ಲರೂ ಮಾಡೋದಕ್ಕೆ ಶುರು ಮಾಡಿದೀವಿ. ಅದೇ ರೀತಿ ಸಾಕಷ್ಟು ಬದಲಾವಣೆ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ದೇವಸ್ಥಾನದಲ್ಲಿ ಹೇಗೆ ದೇವಿ ಮೂರ್ತಿ ರೂಪದಲ್ಲಿ ಕೂತಿರ್ತಾರೋ ಅದೇ ರೀತಿ ನಮ್ಮನೇಲೂ ಕೂತಿರ್ಬೇಕು ಅಂತ ಹೇಳಿ ಆಡಂಬರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಇದೆಲ್ಲ ತುಂಬಾನೇ ತಪ್ಪು. ಮನಸ್ಸು ಸಮಾಧಾನವಾಗಿ ತೃಪ್ತಿಯಿಂದ ನಾವ್ ಎಷ್ಟು ಸರಳವಾಗಿ ಪೂಜೆ ಮಾಡ್ತೀವೋ ಆ ತಾಯಿ ಅಷ್ಟೇ ಬೇಗ ನಮ್ಗೆ ಒಲಿತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಈ ವರ್ಷ ಈಗಾಗ್ಲೇ ತಗೊಂಡಿರೋರು ಏನು ಮಾಡಕ್ಕಾಗಲ್ಲ. ಈ ವರ್ಷದಿಂದ ನೀವೇನಾದ್ರೂ ಈ ರೀತಿ ಮಣ್ಣಿನ ಮೊಗಸರಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ತಾಯಿ ನಿಮಗೆ ಬೆಳ್ಳಿ ಮೊಗಸಿರಿ ತಗೊಳ್ಳೋ ಅನುಕೂಲ ಮಾಡ್ಕೊಡ್ತಾರೆ. ಆಗ ನೀವು ಹಳೆ ಮೊಗಸಿರಿಯನ್ನ ಏನ್ ಮಾಡ್ತೀರಾ? ಅದನ್ನ ಪೂಜೆ ಮಾಡದೆ ಹಾಗೆ ಇಡ್ಲೂಬಾರ್ದು, ಬೇರೆಯವ್ರಿಗೆ ಕೊಡ್ಲೂಬಾರ್ದು. ಪೂಜೆ ವಸ್ತುಗಳು ಅಂದ್ರೆ ಫೋಟೋ ಆಗಿರ್ಲಿ, ವಿಗ್ರಹ ಆಗಿರ್ಲಿ, ಏನೇ ಆಗಿದ್ರು ಕೂಡ ಅದು ಮುಕ್ಕಾಗಿದ್ರೆ ಅಂದ್ರೆ ಭಿನ್ನ ಆಗಿದ್ರೆ ಮಾತ್ರ ಅದನ್ನ ಹೊರಗಡೆ ಹಾಕ್ಬೇಕು. ಇಲ್ಲ ಅಂದ್ರೆ ಅದನ್ನ ಹೊರಗಡೆ ಹಾಕೋಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಮಣ್ಣಿನ ಮೊಗಸಿರಿನ ಇಟ್ಟು ಒಂದ್ 3-4 ವರ್ಷ ಪೂಜೆ ಮಾಡ್ಬಿಟ್ಟಿರ್ತೀರ. ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿನ ನೀವು ಆವಾಹನೆ ಮಾಡಿರ್ತೀರ. ನೀವು ದೈವಿ ಸ್ವರೂಪ ಅಂತ ಹೇಳಿ ಪೂಜೆ ಮಾಡಿರ್ತೀರ. ಅಂಥದ್ದನ್ನ ನೀವು ಹಾಗೆ ತೆಗೆದಿಡೋದಾಗಿರ್ಲಿ ಅಥವಾ ಹೊರಗಡೆ ಎಲ್ಲಾದ್ರೂ ಮರದ ಹತ್ರ ತಗೊಂಡೋಗಿ ಹಾಕೋದು, ದೇವಸ್ಥಾನದ ಹತ್ರ ತಗೊಂಡೋಗಿ ಇಡೋದು, ಈ ರೀತಿ ಎಲ್ಲ ಮಾಡಿ ಹೊಸ ಮೊಗಸಿರಿ ತಗೊಂಬಂದ್ ನೀವಿಟ್ಟು ಪೂಜೆ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಆ ಮೊಗಸಿರಿಯನ್ನ ಮನೆಯಲ್ಲೇ ಇಟ್ಕೋಬೇಕು. ಚೆನ್ನಾಗಿದ್ರೆ ಮನೇಲೇ ಇಟ್ಕೋಬೇಕು. ಏನಾದ್ರೂ ಭಿನ್ನ ಆಗಿದ್ರೆ ಮಾತ್ರ ಅದನ್ನ ಹೊರಗಡೆ ಹಾಕ್ಬೇಕು. ಮತ್ತೆ ಒಂದು ಬಟ್ಟೆನಲ್ಲಿ ಸುತ್ತಿ ಎತ್ತಿಟ್ಕೋಬೇಕು. ಪೂಜೆಗಳನ್ನ ಮಾಡೋ ದಿವಸ ಅಂದ್ರೆ ನೀವು ಯಾವಾಗ್ಲಾದ್ರೂ ಲಕ್ಷ್ಮೀ ಪೂಜೆ ವ್ರತಗಳು ಏನಾದ್ರೂ ಮಾಡ್ತಾ ಇರ್ತೀರಾ ಅಂದ್ರೆ ಅಥವಾ ಆಗಾಗ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಮತ್ತೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಯಾವುದೇ ರೀತಿ ನೀವು ಲಕ್ಷ್ಮೀ ವ್ರತ ಪೂಜೆ ಏನೇ ಮಾಡಿದ್ರು ಕೂಡ ವರ್ಷಕ್ಕೆ ಒಂದು 2-3 ಸಲನಾದ್ರೂ ಆ ಮೊಗಸಿರಿನ ತೆಗೆದು ಅಂದ್ರೆ ಹಳೆ ಮೊಗಸಿರಿ ನೀವೇನ್ ಇಟ್ಟಿದ್ರಿ ಮೊದಲು ಅದನ್ನ ತೆಗೆದು ನೀವು ಮತ್ತೆ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮತ್ತೆ ಅದನ್ನ ತೆಗೆದಿಡ್ಬೇಕು. ಅದೇ ರೀತಿ ಒಂದು ಅರಿಶಿನ ಅಥವಾ ಬಿಳಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಬೀರುನಲ್ಲಿ ಇಟ್ಕೋಬೇಕು. ಎಲ್ಲಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಹರಿಯೋ ನೀರಲ್ಲಿ ಬಿಡಬಹುದು ಅಥವಾ ನಿಮ್ದೇ ಜಮೀನಿದ್ರೆ ಅಲ್ಲೊಂದ್ ಸ್ವಲ್ಪ ಮಣ್ಣನ್ನ ತೆಗೆದು ಅದ್ರೊಳಗಡೆ ನೀವು ಹಾಕಿ ಇಡಬಹುದು. ಇದರಿಂದ ಆ ಮಹಾಲಕ್ಷ್ಮಿಯ ಒಂದು ಕೃಪೆ ಏನಿರುತ್ತೆ ನಿಮ್ಮ ಒಂದು ಜಮೀನಿನ ಮೇಲೆ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲೇ ಇರುತ್ತೆ. ಈ ರೀತಿ ಮಾಡ್ಬೇಕು. ಮುಗಸಿರಿ ಚೆನ್ನಾಗಿದ್ರೆ ಅದನ್ನ ಹೊರಗಡೆ ಹಾಕೋದಿಕ್ ಸಾಧ್ಯನೇ ಇಲ್ಲ. ಏನಾದ್ರೂ ಭಿನ್ನ ಆಗಿದ್ರೆ ಮಾತ್ರ ನೀವು ಹೊಸದನ್ನ ತಗೋಬಹುದು. ಹಳೇದನ್ನ ಹರಳಿ ಮರದ ಹತ್ರನೋ ಅಥವಾ ಯಾವ್ದಾದ್ರು ದೇವಸ್ಥಾನದ ಹತ್ರ ಇಡಬಹುದು. ನಾ ನೀವು ಅಲ್ಲಿ ತಗೊಂಡೋಗಿ ಇಟ್ರು ಕೂಡ ಅದು ಒಂದ್ ಸ್ವಲ್ಪ ದಿನ ಮಳೇಲಿ ನೆಂದು ಬಿಸಿಲಲ್ಲಿ ಒಣಗಿ ಮತ್ತೆ ಅದು ಕಸದ ಪಾಲೇ ಆಗತ್ತೆ. ಇದೆಲ್ಲ ಕೂಡ ನಮ್ಗೆ ದೋಷ ಬರುವಂತದ್ದೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆತ್ರಕ್ಕೆ ಬಿದ್ದು ಮಣ್ಣಿನ ಮೊಗಸರಿ ಎಲ್ಲ ತಗೊಂಡ್ಬಿಡೋದು. ಆಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ನಿಮ್ಗೆ ಅನುಕೂಲ ಆಗೇ ಆಗತ್ತೆ. ಬೆಳ್ಳಿ ಮೊಗಸಿರಿಯನ್ನ ತಗೊಳ್ಳುವಂತ ಅನುಕೂಲ ಆಗೇ ಆಗತ್ತೆ. ಆಗ ನೀವು ಬೆಳ್ಳಿದನ್ನ ತಗೊಳ್ತೀರಾ. ಆಗ ಹಳೇದನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ಅದ್ರ ಬದಲು ಒಂದ್ 2-3 ವರ್ಷ ನೀವು ಹಾಗೆ ಕಳಸನ ಇಟ್ಟು ಪೂಜೆ ಮಾಡಿ. ಈಗ ನೀವು ಈ ಫೋಟೋನ ನೋಡ್ತಾ ಇರ್ಬೋದು. ಇದರಲ್ಲಿ ಬರೀ ಕಳಸಕ್ಕೇನೆ ಬ್ಲೌಸ್ ಪೀಸ್ ಅನ್ನ ಉಡಿಸಿ ಅಲಂಕಾರ ಮಾಡಿರುವಂತದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಈ ರೀತಿ ಅಲಂಕಾರ ಮಾಡಿರೋದು 5ನೇ ವರ್ಷದ ಪೂಜೆ ಇದು. 5 ವರ್ಷದಿಂದನೂ ಕೂಡ ಅಷ್ಟೇ. ಯಾವಾಗ ಆ ತಾಯಿ ಮೊಗಸಿರಿ ತಗೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಡ್ತಾರೋ ಅಲ್ಲಿವರೆಗೂ ಹೀಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಕೂಡ ಅಷ್ಟೇ. ಹಬ್ಬ ಶುರು ಮಾಡಿದ್ದ 3ನೇ ವರ್ಷಕ್ಕೆ ನನಗೆ ಮೊಗಸಿರಿ ತಗೊಳಕ್ಕೆ ಸಾಧ್ಯ ಆಯ್ತು.
ಮತ್ತೆ ನನ್ನ ತಂಗಿ ಕೂಡ ಅಷ್ಟೇ. ಅವರು ಹಬ್ಬ ಶುರು ಮಾಡಿ 8ನೇ ವರ್ಷಕ್ಕೆ ಮೊಗಸಿರಿಯನ್ನ ತಗೊಂಡಿದ್ದು. ಅಲ್ಲಿವರೆಗೂ ಕೂಡ ಇದೇ ರೀತಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ನಾವು ಪೂಜೆನ ಮಾಡ್ತಾ ಬಂದಿದ್ವಿ. ಅಲಂಕಾರ ಅನ್ನೋದು ನಮ್ಮ ಮನಸ್ಸಿನಿಂದ ಬರ್ಬೇಕು. ಮನಸ್ಸು ಸಂತೋಷವಾಗಿದ್ದಾಗ ಅಲಂಕಾರ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನಾವು ಹೇಗೆ ಮಾಡಿದ್ರು, ಒಂದೇ ಒಂದು ಹೂ ಇಟ್ಟು ನಾವು ಆ ದಿನ ಪೂಜೆ ಮಾಡಿದ್ರು ಕೂಡ ಕಳಸ ತುಂಬಾನೇ ಕಳಕಳಿಯಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಾವು ಏನೇ ಅಲಂಕಾರ ಮಾಡಿದ್ರು, ರಾಶಿ ರಾಶಿ ಹೂವಿಟ್ಟು ನಾವು ಅಲಂಕಾರ ಮಾಡಿದ್ರು, ರೇಷ್ಮೆ ಸೀರೆನೇ ಉಡ್ಸಿದ್ರು ಕೂಡ ಕಳೆ ಅನ್ನೋದು ಬರೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗಾಗಲೇ ತಗೊಂಡಿರೋರು ನಾನೀಗ ಹೇಳದ್ನಲ್ಲ ಆ ರೀತಿ ನೀವು ಮಾಡ್ಕೊಳ್ಳಿ. ಮೊಗಸಿರಿ ಚೆನ್ನಾಗಿದ್ರೆ ದಯವಿಟ್ಟು ಹೊರಗಡೆ ಹಾಕ್ಬೇಡಿ. ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಅಕ್ಕ ತಂಗಿದಿರು ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟವರು ಯಾರಾದ್ರೂ ಪೂಜೆ ಮಾಡ್ತೀವಿ ಅಂದ್ರೆ ಅವ್ರಿಗೆ ಕೊಡಿ, ಒಳ್ಳೇದೇ ಆಗತ್ತೆ. ಅವರು ಪೂಜೆ ಮಾಡಿರೋಂಥ ಫಲ ನಿಮ್ಗೆ ಸಿಗತ್ತೆ. ಆ ಮೊಗಸಿರಿಗೆ ಆಗಾಗ ಪೂಜೆ ಸಲ್ತಾ ಇದ್ರೆ ಆ ಫಲ ಕೂಡ ನಿಮಗೂ ಸಿಗತ್ತೆ. ಪೂಜೆ ಮಾಡದೆ ಹಾಗೆ ಇಡೋದಕ್ಕಿಂತ ಇನ್ನೊಬ್ರು ಪೂಜೆ ಮಾಡೋದು ಒಳ್ಳೇದೇನೆ. ಆದ್ರೆ ಕೆಲವ್ರ ಮನಸ್ಸಲ್ಲಿ ಲಕ್ಷ್ಮೀ ಪೂಜೆ ಮಾಡಿರೋದನ್ನ ಬೇರೆಯವರು ಕೊಡೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ನೀವೇ ಇಟ್ಕೊಳ್ಳೋದಾದ್ರೂ ಕೂಡ ಆಗಾಗ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋಂಥ ಸಮಯದಲ್ಲಿ ತಿಂಗಳಿಗೆ 1 ಸಲನೋ ಅಥವಾ 2 ತಿಂಗಳು, 3 ತಿಂಗಳಿಗೆ 1 ಸಲನಾದ್ರೂನು ಆ ಮೊಗಸಿರಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಲೇಬೇಕು. ಹಾಗೆ ಇಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದ್ರೂ ತಗೊಳ್ಳೋದಿದ್ರೆ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ. ನೀವು ಮೊಗಸಿರಿ ಇಡ್ಲೇಬೇಕು ಅಂತೇನಿಲ್ಲ. ಈ ರೀತಿ ಬರೀ ಕಳಸಕ್ಕೂ ಕೂಡ ಅಲಂಕಾರ ಮಾಡಿ ಪೂಜೆ ಮಾಡಬಹುದು. ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ. ತೆಂಗಿನಕಾಯಿ ಕಳಸ, ಹಿತ್ತಾಳೆಯ ದೀಪದ ಕಂಬಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬೆಳ್ಳಿ ಮೊಗಸಿರಿ ತಗೊಳ್ಳೋರು ಅಷ್ಟೇನೆ, ಆದಷ್ಟು ಸಿಂಪಲ್ ಆಗಿರುವಂತ ಮೊಗಸಿರಿಯನ್ನ ತಗೊಳ್ಳಿ. ಈಗೆಲ್ಲ ಈ ರೀತಿ ಕಣ್ಣು ಮತ್ತೆ ತುಟಿಗೆ ಬಣ್ಣ, ಕಣ್ಣು ತಿದ್ದಿರುವಂಥದ್ದು ಈ ಥರದ್ದೆಲ್ಲ ಮೊಗಸಿರಿಯಲ್ಲೇ ಬಂದ್ಬಿಟ್ಟಿರತ್ತೆ. ಅದ್ ತಗೊಂಡ್ರು ಕೂಡ ಪರವಾಗಿಲ್ಲ. ಆದ್ರೆ ಒಡವೆಗಳು ಕೂಡ ಅದರಲ್ಲೇ ಫಿಕ್ಸ್ ಆಗಿರತ್ತೆ. ಅಂಥದನ್ನ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಹೊಸದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಬರ್ತಾ ಬರ್ತಾ ನಾವದನ್ನ ವಾಶ್ ಮಾಡ್ತಾ ಮಾಡ್ತಾ ತುಂಬಾನೇ ಡಲ್ ಆಗ್ಬಿಡತ್ತೆ. ಅಲ್ಲಿ ಸಂದಿಲೆಲ್ಲ ತುಂಬಾನೇ ಅದು ಕೊಳೆ ಸೇರ್ಕೊಳ್ಳುತ್ತೆ. ಆಗ ಅದು ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಈ ರೀತಿ ಸಿಂಪಲ್ ಆಗಿರೋಂಥ ಮೊಗಸಿರಿ ತಗೊಳ್ಳಿ. ನಾವೇ ಅರಿಶಿನ ಕುಂಕುಮ ಹಚ್ಚಿ, ಕಿವಿಗೆ ಓಲೆ, ಮೂಗಿಗೆ ಮೂಗುತಿ ಎಲ್ಲ ಇಟ್ಟು ಅಲಂಕಾರ ಮಾಡಿದಾಗ ನಾವೇ ನಮ್ಮ ಮನಸ್ಸಿನಿಂದ ನಮ್ಮ ಕೈಯಾರೆ ಅಲಂಕಾರ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಕಳಸಕ್ಕೆ ಹಾಕುವಂತ ಒಡವೆ ಕೂಡಾನು ಅಷ್ಟೇ ಆರ್ಟಿಫಿಷಿಯಲ್ ಸೆಟ್ಟು. ಅಂದ್ರೆ ಅದು ದೇವರಿಗೆ ಅಂತಾನೆ ಸಪರೇಟ್ ಆಗಿ ಸಿಗತ್ತೆ. ಈ ದೇವಸ್ಥಾನಗಳಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ಲ, ಆ ತರದ್ದು ದೇವರುಗಳಿಗೆ ಹಾಕೋದು, ಕಳಸಕ್ಕೆ ಹಾಕೋದು ಅಂತಾನೆ ಸಪರೇಟ್ ಆಗಿ ಸಿಗತ್ತೆ. ಆ ತರದ್ದನ್ನ ನೀವು ತಗೊಂಡು ಇಟ್ಕೊಳ್ಳಿ. ಅದು ಹಿತ್ತಾಳೆನಲ್ಲಿ ಮಾಡಿರ್ತಾರೆ. ಮತ್ತೆ ಇನ್ನೂ ಕೆಲವರು ಮನೆ ಹತ್ರನೂ ಮಾರ್ಕೊಂಡ್ ಬರ್ತಾರೆ. ಈ ನಯಾ ಪೈಸಾಗಳಲ್ಲಿ ಮಾಡಿರ್ತಾರಲ್ಲ, ಅದು 5 ವರ್ಷ, 6 ವರ್ಷ, 10 ವರ್ಷ ಆದ್ರೂ ಕೂಡ ಪಾಲಿಶ್ ಹೋಗೋದೇ ಇಲ್ಲ. ತುಂಬಾ ಚೆನ್ನಾಗಿರತ್ತೆ. ಅಥವಾ ನಿಮ್ಮ ಹತ್ರ ಇನ್ನೂ ಸ್ವಲ್ಪ ದುಡ್ಡಿದೆ ಅಂದ್ರೆ ಬೆಳ್ಳಿನಲ್ಲಿ ಮಾಡ್ಸಿಟ್ಕೊಂಡ್ಬಿಡಿ. ನೆಕ್ಲೆಸ್ ಆಗಿರ್ಲಿ, ಕಾಸಿನ ಮಾಲೆ ಆಗಿರ್ಲಿ, ಈ ತರದನ್ನ ಮಾಡ್ಸಿ ಇಟ್ಕೊಂಡ್ಬಿಟ್ರೆ ಎಷ್ಟೋ ವರ್ಷದವರೆಗೂ ಕೂಡ ನಾವು ಅದನ್ನ ಯೂಸ್ ಮಾಡ್ಬೋದು. ಒಂದ್ 5 ವರ್ಷಕ್ಕೊಂದ್ಸಲ ನಾವು ಅದನ್ನ ಪಾಲಿಶ್ ಮಾಡಿಸ್ಕೊಂಡ್ರೆ ಸಾಕು, ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಅಥವಾ ಈಗ ನಾನು ಹೇಳ್ದಾಗೆ ಆರ್ಟಿಫಿಷಿಯಲ್ ಒಡವೆಗಳನ್ನ ಯೂಸ್ ಮಾಡ್ಬೋದು. ಹಿತ್ತಾಳೆದು ಆರ್ಟಿಫಿಷಿಯಲ್ ಒಡವೆಗಳನ್ನ ಯೂಸ್ ಮಾಡ್ಬೋದು. ಅದು ದೇವ್ರಿಗೆ ಅಂತಾನೆ ಸಪರೇಟ್ ಇಟ್ಬಿಡ್ಬೇಕು. ನಾವ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ಚಿನ್ನಕ್ಕೆ ದೋಷ ಇರೋದಿಲ್ಲ. ಹೊಸ ಒಡವೆ ತಂದಾಗ ಫಸ್ಟ್ ದೇವ್ರಿಗೆ ಹಾಕಿ ಅದನ್ನ ಆಮೇಲೆ ನಾವು ಹಾಕೋತೀವಿ. ಅದು ಕೂಡ ಒಳ್ಳೇದೇನೆ. ಅಥವಾ ನಾವ್ ಈಗಾಗ್ಲೇ ಯೂಸ್ ಮಾಡಿರೋ ಒಡವೆನೆ ನಾವು ದೇವ್ರಿಗೆ ಹಾಕ್ತೀವಿ ಅಂದ್ರೆ ಪರವಾಗಿಲ್ಲ. ಎಲ್ಲಾನು ದೇವ್ರಿಗೆ ಹಾಕಿ ನಾವು ಹಾಗೆ ಇರ್ಬೇಕು ಅಂತ ಏನಿಲ್ಲ. ನಾವು ಹಾಕೊಂಡು ಖುಷಿ ಪಡ್ಬೇಕು. ಅದನ್ನ ದೇವಿ ಕೂಡ ನೋಡಿ ಖುಷಿಪಟ್ಟು ನಮಗೆ ತಥಾಸ್ತು ಅಂತ ಹರಸ್ತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಕಿವಿಗೆ ಓಲೆ ಇಟ್ಟಿರ್ತೀವಿ, ಮೂಗಿಗೆ ಮೂಗುತಿ ಇಟ್ಟಿರ್ತೀವಿ. ಓಲೆ ಮತ್ತೆ ಮೂಗುತಿನ ಚಿನ್ನದ್ದೇ ಹಾಕ್ಬೇಕು. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಷ್ಟೇ ಹಬ್ಬದ ದಿನ ಆಗಿರ್ಲಿ, ಬೇರೆ ಯಾವುದೇ ದಿನಗಳಾಗಿರ್ಲಿ, ದೇವಸ್ಥಾನಕ್ಕೆ ಹೋಗುವಾಗ್ಲೂ ಕೂಡ ಕಿವಿಗೆ ಮಾತ್ರ ಚಿನ್ನದ ಓಲೆನೆ ಹಾಕೋಬೇಕು. ಇದು ಹೆಣ್ಣು ಮಕ್ಳಿಗೆ ತುಂಬಾನೇ ಒಳ್ಳೆಯದು. ಹಾಗಾಗಿ ದೇವಿಗೂ ಕೂಡ ಅಷ್ಟೇ ಆರ್ಟಿಫಿಷಿಯಲ್ ಓಲೆಗಳನ್ನ ಮಾತ್ರ ಹಾಕ್ಬೇಡಿ. ಕತ್ತಿಗೆ ಆರ್ಟಿಫಿಷಿಯಲ್ ಸರ, ಹಾರ ನೀವೇನ್ ಬೇಕಾದ್ರೂ ಹಾಕೊಳ್ಳಿ. ಸೊಂಟಕ್ಕೆ ಡಾಬ್ ಹಾಕ್ತೀರಾ, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಕಿವಿ ಓಲೆ, ಮೂಗುತಿ ಇದನ್ನ ಮಾತ್ರ ಚಿನ್ನದ್ದೇ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ. ಸಣ್ಣ ಓಲೆ ಹಾಕಿದ್ರು ಕೂಡ ಪರವಾಗಿಲ್ಲ. ಚಿನ್ನದ ಓಲೆನ ಹಾಕಿ, ತುಂಬಾ ಒಳ್ಳೇದು. ಹೆಣ್ಣು ಮಕ್ಳಿಗೆ ಓಲೆ ಭಾಗ್ಯ ಅನ್ನೋದು ಕೂಡ ತುಂಬಾನೇ ಶ್ರೇಷ್ಠ. ಹಾಗಾಗಿ ಚಿನ್ನದ ಓಲೆನೆ ಹಾಕ್ಬೇಕು. ಇನ್ನು ಮಾಂಗಲ್ಯನೂ ಕೂಡ ಅಷ್ಟೇ. ಅದನ್ನು ಆರ್ಟಿಫಿಷಿಯಲ್ ಹಾಕಕ್ ಹೋಗ್ಬೇಡಿ. ಬೆಳ್ಳಿ ಅಥವಾ ಚಿನ್ನದ ತಾಳಿಯನ್ನ ದೇವಿಗೆ ಹಾಕ್ಬೋದು. ಇಲ್ಲ ಅಂದ್ರೆ ಅರಿಶಿಣದ ಕೊಂಬನ್ನ ಕಟ್ಟಿ. ಕೆಲವರು ಲಕ್ಷ್ಮಿಯನ್ನ ಕೂರ್ಸೋದಕ್ಕೆ ಈಗೆಲ್ಲ ಸ್ಟ್ಯಾಂಡ್ ಬಂದಿದೆಲ್ಲ ಅದನ್ನ ಯೂಸ್ ಮಾಡ್ಬೋದು ಅಂತ ಕೇಳಿದ್ರು. ಖಂಡಿತವಾಗ್ಲೂ ಮಾಡಬೇಡಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಂಥದನ್ನೆಲ್ಲ ಯೂಸ್ ಮಾಡಬಾರ್ದು. ನಿಮಗೇನಾದ್ರೂ ಕೈ ಕಾಲೆಲ್ಲ ಇಟ್ಟು ದೇವಿನೇ ಸಾಕ್ಷಾತ್ ದೇವಿನೇ ಕೂತಿರೋ ಹಾಗೆ ಅಲಂಕಾರ ಮಾಡ್ಬೇಕು ಅಂತ ಇಷ್ಟ ಇದ್ರೆ ಖಂಡಿತವಾಗ್ಲೂ ಮಾಡಿ. ನೀವು ಅಲಂಕಾರ ಮಾಡಿರೋ ಅಂತ ದೇವಿ ಮುಂದೆ ಇನ್ನೊಂದು ಕಳಸನ ಇಟ್ಟು ಅದನ್ನ ನೀವು ವರಮಹಾಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡ್ಬೇಕಾಗತ್ತೆ. ಆಗ ನಿಮಗೆ ಯಾವುದೇ ರೀತಿ ದೋಷಗಳು ಇಲ್ಲದೆ ಪೂಜೆಯ ಸಂಪೂರ್ಣ ಫಲ ಸಿಗುತ್ತೆ. ನಿಮಗೆ ಚೆನ್ನಾಗಿ ಅಲಂಕಾರ ಮಾಡೋದಕ್ಕೆ ಬಂದ್ರೆ ಮಾಡಿ.
ಇಲ್ಲ ಅಂದ್ರೆ ಸಿಂಪಲ್ ಆಗಿ ಕಳಸ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ತುಂಬಾನೇ ಸ್ವಾಭಿಮಾನಿ ನೆನ್ಪಿರ್ಲಿ. ಅಮ್ಮನಿಗೆ ಒಂದು ಸ್ವಲ್ಪ ಏನಾದ್ರೂ ಅವಮಾನ ಆದ್ರೂ ಕೂಡ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಭಯ, ಭಕ್ತಿಯಿಂದ ಲಕ್ಷ್ಮೀ ಪೂಜೆಯನ್ನ ಮಾಡ್ಬೇಕು. ಬಂದವ್ರು ಯಾರಾದ್ರೂ ನೋಡಿ, "ಅಯ್ಯೋ! ಕಣ್ಯಾಕ್ ಹೀಗ್ ಮಾಡ್ಬಿಟ್ಟಿದ್ದೀರಾ? ಕೈ ಯಾಕ್ ಹೀಗಿಟ್ಬಿಟ್ಟಿದ್ದೀರಾ? ಹಾಗಿದೆ, ಹೀಗಿದೆ" ಅಂತ ಏನಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಬೇಜಾರಾಗತ್ತೆ. ಎಷ್ಟು ಕಷ್ಟಪಟ್ಟು ತಯಾರಿ ಮಾಡಿರ್ತೀವಿ. ಯಾರಾದ್ರೂ ಬಂದ್ ಹೀಗ್ ಹೇಳ್ಬಿಟ್ರೆ ಮನಸ್ಸಲ್ಲಿ ಒಂದ್ ರೀತಿ ಅಳುಕು ಬಂದ್ಬಿಡುತ್ತೆ. ಅಯ್ಯೋ! ಹೀಗಾಯ್ತಾ? ಹಾಗಾಯ್ತಾ? ಚೆನ್ನಾಗ್ ಕಾಣ್ತಾ ಇಲ್ವಾ? ಅಂತ. ನಮ್ ಮನಸ್ಸಿನಲ್ಲೇ ನಮಗ್ ಸಮಾಧಾನ ಇಲ್ಲ ಅಂದ್ರೆ ಇನ್ನ ನಮ್ಗೆ ಪೂಜೆ ಫಲ ಹೇಗ್ ಸಿಗುತ್ತೆ ಹೇಳಿ? ಹಾಗಾಗಿ ಹೇಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಮಂತ್ರ, ಸ್ತೋತ್ರಗಳನ್ನ ಹೇಳೋದಕ್ಕೆ ಸಮಯ ಇರ್ಬೇಕು. ಅಭಿಷೇಕ ಮಾಡ್ಬೇಕು. ಸಾಕಷ್ಟು ಪೂಜಾ ವಿಧಾನ ಇರುತ್ತೆ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಬರೀ ತೆಂಗಿನಕಾಯಿ ಕಳಸಕ್ಕೆ ಅಲಂಕಾರ ಮಾಡೋದನ್ನ ನೀವು ಕೂಡ ನೋಡಿ ಕಲಿಬೇಕು ಅಂತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸರಳವಾಗಿ ಈ ರೀತಿ ತೆಂಗಿನಕಾಯಿಗೆ ಅಲಂಕಾರ ಮಾಡಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಸರಳವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ. ಆತರಕ್ಕೆ ಬಿದ್ದು ಆರ್ಟಿಫಿಷಿಯಲ್ ವಸ್ತುಗಳನ್ನ ತಗೊಂಡು ದಯವಿಟ್ಟು ಪೂಜೆಗೆ ಇಡಕ್ ಹೋಗ್ಬೇಡಿ. ಖಂಡಿತವಾಗ್ಲೂ ವರ್ಷದಿಂದ ವರ್ಷಕ್ಕೆ ನಿಮಗೆ ಅನುಕೂಲ ಆದಾಗ ಬೆಳ್ಳಿ ಸಾಮಾನುಗಳನ್ನೇ, ಬೆಳ್ಳಿ ಮೊಗಸರಿಯನ್ನೇ ಇಟ್ಟು ಪೂಜೆ ಮಾಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?